ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಬಲ 2026 ಗುರು ಸ್ಥಾನದ ಪರಿವರ್ತನೆಯಿಂದಾಗಿ ಸಿಗ್ತಾ ಇರತಕ್ಕಂತಹ ಫಲಾನುಫಲಗಳೇನು ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಗುರುಬಲ ನೋಡಿ, ಗುರುವು ಜೀವಕಾರಕನು. ಅವನನ್ನ ಜೀವ ಅಂತಾನೆ ಸಹ ನಾವು ಕರಿತೀವಿ. ಯಾಕಂದ್ರೆ ನಮ್ಮ ಬದುಕಿನ ಸರ್ವ ಆಡಳಿತಗಳು ಸಹ ಬರ್ತಕ್ಕಂತಹ ಅನೇಕ ದೊಡ್ಡ ದೊಡ್ಡ ಮಜಲು ಇದೇ ಗುರುವಿನಿಂದ ನಿರ್ಣಯವಾಗ್ತಕ್ಕಂತಹದ್ದು. ಗುರು ಅಂತ ಹೇಳ್ತಾ ಇದ್ದ ಹಾಗೇನೆ, ಗುರುಬಲ ಅಂತ ಹೇಳ್ತಾ ಇದ್ದ ಹಾಗೇನೆ ವೃತ್ತಿ ಆಗಬಹುದು, ವಿವಾಹವಾಗಬಹುದು, ಶೈಕ್ಷಣಿಕ ವಿಚಾರ, ಆರ್ಥಿಕ ವಿಚಾರ, ಇವೆಲ್ಲವೂ ಸಹ ಗುರುವಿನಿಂದಾನೇ ನಿರ್ಧಾರವನ್ನ ಮಾಡುವಂಥದ್ದು. ಯಾರಿಗೆ ಜಾತಕದಲ್ಲಿ ಗುರು ಚೆನ್ನಾಗಿರೋದಿಲ್ಲ ಅವರಿಗೆ ಮದುವೆಗೆ ಅಡೆತಡೆಗಳು, ಮದುವೆ ಆಗಿದ್ರೆ ಅದರಲ್ಲೇನೋ ಒಂದಷ್ಟು ತೊಂದರೆ ತಾಪತ್ರಯಗಳು, ನೀವು ಶೈಕ್ಷಣಿಕವಾಗಿ ಮೇಲ್ ಬರೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ, ಕೆಲಸ ಕಾರ್ಯಗಳು ತುಂಬಾ ಹಾಳಾಗ್ತಾ ಇರುತ್ತೆ, ಕೆಲಸಗಳೇ ಸಿಗದೆ ತುಂಬಾ ಜನ ಪರಿಪಾಟ್ಲನ್ನ ಪಡ್ತಾ ಇರ್ತೀರ, ವ್ಯಾಪಾರ ವ್ಯವಹಾರಗಳು, ವೃತ್ತಿಗಳು ನಿಮ್ಮ ಕೈ ಹಿಡಿತಾ ಇರೋದಿಲ್ಲ. ಅದಕ್ಕೆ ಪ್ರತಿ ವರ್ಷವೂ ಯುಗಾದಿ ಹೊಸ ವರ್ಷ ಆದ ನಂತರದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡೋದಕ್ಕೋಸ್ಕರವಾಗಿ ಇವತ್ತಿಗೂ ಹಳ್ಳಿಗಳ ಕಡೆ ಜನಗಳು ಸ್ವಾಮಿ ಗುರು ಚೆನ್ನಾಗಿದ್ಯಾ, ಶನಿ ಇದೆಯಾ ನಮ್ಗೆ ಅಂತ ಕೇಳ್ತಾರೆ. ಅಂದ್ರೆ ಗುರು ಚೆನ್ನಾಗಿದ್ದಾನ, ಶನಿ ಚೆನ್ನಾಗಿದ್ದಾನ, ನಮ್ಗೆ ಈ ವರ್ಷ ಚೆನ್ನಾಗಿ ಏನಾದ್ರೂ ಆಗತ್ತಾ ಅನ್ನುವಂಥ ಮಾತು. ಅಂತಹ ಸಂದರ್ಭದೊಳಗಡೆ ಈ ಗುರು ಚೆನ್ನಾಗಿದ್ದಾಗ ನಮ್ಮ ಜೀವನದಲ್ಲಿ ಸರ್ವತ್ರ ಅಭಿವೃದ್ಧಿ ಆಗ್ತಾ ಇರುವಂಥದ್ದು, ತುಂಬಾ ಚೆನ್ನಾಗಿರುವಂತಹ ಅಭಿವೃದ್ಧಿಯನ್ನ ನಾವು ನೋಡ್ತೇವೆ. ಈ ಒಂದು ಸರ್ವ ಕಾರ್ಯಗಳಲ್ಲೂ ಯಶಸ್ಸು, ನಮ್ಮ ಜೀವನ ಚೆನ್ನಾಗಾಗ್ತಕ್ಕಂಥದ್ದು, ನಮ್ಮ ಬದುಕಿನಲ್ಲಿ ಇರ್ತಕ್ಕಂತಹ ಎಲ್ಲ ತಾಪತ್ರಯಗಳನ್ನೂ ಸಹ ಹೋಗಲಾಡಿಸಿಕೊಳ್ತಕ್ಕಂತಹದ್ದು ಇರುವಂತಹದ್ದು ಗುರುವಿನ ಶಕ್ತಿಯಿಂದಾಗಿ. ಆ ಗುರು ಪ್ರತಿ ವರ್ಷವೂ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಹೋಗ್ತಾನೆ. ಹಾಗೆ 2026 ಕ್ಯಾಲೆಂಡರ್ನ ವರ್ಷ ಶ್ರೀ ಪರಾಭವನಾಮ ಸಂವತ್ಸರ, ನಮ್ಮ ಸನಾತನದ ಪಂಚಾಂಗ, ಇದರ ಆಧಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಜೂನ್ 1ನೇ ತಾರೀಕಿನ ರಾತ್ರಿ, ಅಂದ್ರೆ ಜೂನ್ 2ನೇ ತಾರೀಕಿಗೆ ತನ್ನ ಸ್ಥಾನದ ಪರಿವರ್ತನೆಯಾಗಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಂತದ್ದೇನಿದೆಯಲ್ಲ, ಇದು 12 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಮಹಾನ್ ಸುಯೋಗ. ಗುರು 1 ವರ್ಷ 1 ರಾಶಿನಲ್ಲಿ ಇರ್ತಾನೆ. ಸೊ ಹಾಗಾಗಿ 1 ರಾಶಿಯಿಂದ 1 ರಾಶಿಗೆ ಬರ್ಬೇಕು ಅಂತ ಹೇಳಿದ್ರೆ 12 ವರ್ಷಗಳು ಬೇಕೇ ಬೇಕು. ಅದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಆದ್ರೆ ಇದೇ ಗುರು ತನ್ನ ಸ್ಥಾನದ ಪರಿವರ್ತನೆಯನ್ನ ಮಾಡಬೇಕಾದಾಗ ಪುಷ್ಕರ ಉಂಟಾಗ್ತದೆ. 12 ವರ್ಷಗಳಿಗೆ ಒಮ್ಮೆ ಒಂದೊಂದು ನದಿಯು ಪುಷ್ಕರವಾಗ್ತದೆ.
ಅದನ್ನ ಪುಷ್ಕರ ಸ್ನಾನ ಮಾಡೋದಕ್ಕಂತಾನೆ ಉಪಯೋಗಿಸ್ಕೊಳ್ತೀವಿ. ಮೇಷರಾಶಿಗೆ ಗುರು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಗಂಗಾ ನದಿಯು ಪುಷ್ಕರವಾಗ್ತದೆ. ಈಗ ಮಿಥುನ ರಾಶಿಯನ್ನ ಬಿಟ್ಟು ತನ್ನ ಉಚ್ಚಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಉಚ್ಚ ಸ್ಥಾನ ನೋಡಿ, ಬಹಳ ತುಂಬಾ ಒಳ್ಳೇದು. ಪ್ರತಿಯೊಂದು ಗ್ರಹಗಳಿಗೂ ಉಚ್ಚಸ್ಥಾನ ನೀಚಸ್ಥಾನ ಅಂದ್ರೆ ತಮ್ಮ ಪರಮೋಚ್ಚವಾಗಿರ್ತಕ್ಕಂತಹ ಬಲ ಮತ್ತು ತಮ್ಮ ಪರಮೋಚ್ಚವಾಗಿರ್ತಕ್ಕಂತಹ ಶಕ್ತಿಹೀನ ಸ್ಥಿತಿ ಎರಡೂ ಸಹ ಅನುಭವಿಸೋದಕ್ಕೆ ಗ್ರಹಗಳು ಇರ್ತವೆ. ಹಾಗೆ ಒಂದೊಂದು ಗ್ರಹಗಳಿಗೆ, ಉದಾಹರಣೆಗೆ ಮೇಷರಾಶಿಯಲ್ಲಿ ರವಿ ಉಚ್ಚನಾದ್ರೆ ಅದೇ ತುಲಾ ರಾಶಿಯಲ್ಲಿ ನೀಚನಾಗ್ತಾನೆ. ಶನಿ ಅದೇ ತುಲಾ ರಾಶಿಯಲ್ಲಿ ಉಚ್ಚನಾದ್ರೆ ಮೇಷರಾಶಿಯಲ್ಲಿ ನೀಚನಾಗ್ತಾನೆ. ಹಾಗೆ ಗುರು ಕರ್ಕಾಟಕ ರಾಶಿನಲ್ಲಿ ಉಚ್ಚ ಸ್ಥಾನಕ್ಕೆ ಹೋದ್ರೆ ಮಕರ ರಾಶಿಯಲ್ಲಿ ನೀಚ ಸ್ಥಾನಕ್ಕೆ ಬರ್ತಾನೆ. ಒಂದೊಂದೊಂದೊಂದೊಂದು ಗ್ರಹಗಳಿಗೂ ಒಂದೊಂದು ಸ್ಥಾನಗಳು ಉಚ್ಚ ಮತ್ತು ನೀಚ ಸ್ಥಾನಗಳು ಇದ್ದೇ ಇರುತ್ತವೆ. ಗುರುವಿಗೆ 12 ವರ್ಷ ಆದ ನಂತರ ಬೇರೆ ಎಲ್ಲಾ ಗ್ರಹಗಳು ಶನಿಯನ್ನು ಹೊರತುಪಡಿಸಿ ಬೇರೆನೆಲ್ಲಾ ಗ್ರಹಗಳು ಬೇಗ ಶೀಘ್ರದಲ್ಲಿ ತಮ್ಮ ಉಚ್ಚ ನೀಚ ಸ್ಥಾನಗಳನ್ನ ಪರಿಕ್ರಮಿಸ್ತಾ ಇದ್ರೆ, ಗುರು ಮತ್ತು ಶನಿ ಮಾತ್ರ ತುಂಬಾ ನಿಧಾನಗತಿಯಲ್ಲಿ ಆಗೋದ್ರಿಂದ ಇದಕ್ಕೆ ಬಹಳ ಪ್ರಾಮುಖ್ಯತೆ. ಅದರಲ್ಲೂ ಗುರುವಿಗೆ ತನ್ನ ಸ್ಥಾನದ ಬದಲಾವಣೆಯಿಂದಾಗಿ ಒಂದೊಂದು ನದಿಯನ್ನ ಪುಣ್ಯ ತೀರ್ಥಗಳನ್ನಾಗಿ ಮಾಡ್ತಾ ಇರ್ತಾನೆ. ಕೃಷ್ಣಾ ನದಿ ಆಗ್ಬಹುದು, ಭೀಮಾ ನದಿ ಆಗ್ಬಹುದು, ತುಂಗಭದ್ರ ಆಗ್ಬಹುದು, ಕಾವೇರಿ ಆಗ್ಬಹುದು, ಯಮುನಾ, ಸಿಂಧು, ಸರಸ್ವತಿ, ಗಂಗಾ, ನರ್ಮದಾ ಎಲ್ಲ 12 ಪವಿತ್ರವಾಗಿರತಕ್ಕಂತಹ ನದಿಗಳು ನಮ್ಮ ಭಾರತದಲ್ಲಿ ಏನ್ ಹರಿತಾ ಇದ್ದಾವೆ. ಹಾಗಂತ ಹೇಳಿ ಬೇರೆ ನದಿಗಳು ಪವಿತ್ರ ಅಲ್ಲ ಅಂತಲ್ಲ. ಪ್ರಮುಖವಾದ ನದಿಗಳು, ಪ್ರಮುಖವಾಗಿ ಎಲ್ಲರ ಒಂದು ಜೀವನಕ್ಕೂ ಜೀವನಾಡಿ ಜೀವಸೆಲೆಯಾಗಿರ್ತಕ್ಕಂತಹ ಗಂಗಾ, ತುಂಗಭದ್ರ, ನಮ್ಮ ಕೃಷ್ಣ, ಭೀಮ, ಅದೇ ರೀತಿಯಾಗಿ ನರ್ಮದಾ, ಸಿಂಧು, ಕಾವೇರಿ, ಸರಸ್ವತಿ ನದಿಗಳು, ಈ ಎಲ್ಲ ನದಿಗಳು ಪುಷ್ಕರವಾಗ್ತದೆ ಗುರುವಿನ ಸ್ಥಾನ ಬದಲಾವಣೆಯಿಂದಾಗಿ. ಹಾಗಾಗಿ ಪುಷ್ಕರ ಸ್ನಾನವಿದೆ ಎನ್ನುವಂಥದ್ದು ಬಹಳ ದೊಡ್ಡದು. ಪುಷ್ಕರ ಸ್ನಾನ ಮಾಡೋದಕ್ಕಂತಾನೆ ತುಂಬಾ ಜನ ಕಾಯ್ತಾ ಇರ್ತಾರೆ. ನೋಡಿ, ಇದನ್ನು ಒಮ್ಮೆ ನೀವು ಕಳ್ಕೊಂಡ್ರೆ ನಿಮಗಿನ್ನ 12 ವರ್ಷಗಳು ಬೇಕು ಯಮುನಾ ನದಿ ಪುಷ್ಕರವಾಗೋಕೆ. ನೀವು 12 ವರ್ಷಗಳ ನಂತರ ಮತ್ತೆ ಸ್ನಾನ ಮಾಡ್ಬೇಕಾಗ್ತದೆ. ಪುಷ್ಕರ ಸ್ನಾನ ಅಂತ ಹೇಳಿದ್ರೇನೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅನೇಕ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ. ಬರೆದಿಟ್ಕೊಳ್ಳಿ, ಯಾರ ಜಾತಕದಲ್ಲಿ ಗುರು ಮತ್ತು ರಾಹುವು ಕರ್ಕಾಟಕ ರಾಶಿಯಲ್ಲಿ ಸೇರಿರ್ತಾನಲ್ಲ ಅಂತಹವರು ಯಮುನಾ ನದಿ ಪುಷ್ಕರದಲ್ಲಿ ಸ್ನಾನ ಮಾಡಬೇಕು. ಆ ಯಮುನಾ ನದಿ ಪುಷ್ಕರದಲ್ಲಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಈ ಬಾರಿ ಇನ್ನು 12 ವರ್ಷಗಳು ಕಾಯ್ಬೇಕು. ಇನ್ನೂ 12 ವರ್ಷಗಳು ಕಾಯ್ಬೇಕಾಗತ್ತೆ. ಮತ್ತೆ 13ನೇ ವರ್ಷಕ್ಕೆ ಬರುವಂಥದ್ದು. ಸೊ ಹಾಗಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ಇದೇ ಪುಷ್ಕರ ಸ್ನಾನ ಏನು ನಡೆಯುತ್ತೆ ಜೂನ್ 2ನೇ ತಾರೀಕಿನಿಂದ ನೀವು ಹೋಗಿ ಆದಷ್ಟು ಬೇಗ ಪುಷ್ಕರ ಸ್ನಾನನ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಎಷ್ಟೋ ಜನಕ್ಕೆ ಪಾಪ ಕಷ್ಟವಾಗ್ತಾ ಇರುತ್ತೆ, ಪುಷ್ಕರ ಸ್ನಾನಕ್ಕೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ, ತುಂಬಾ ದೂರ, ಅಯ್ಯೋ ಯಮುನಾ ನದಿಗೆ ಎಲ್ಲಪ್ಪ ನಾವು ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಖಂಡಿತ ನೀವ್ ಯಾರು ಯೋಚನೆ ಮಾಡ್ಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಅದಕ್ಕೊಂದು ಸರಳವಾದ ಪರಿಹಾರವನ್ನ ನಾವೇ ಕೊಡ್ತೇವೆ. ಈಗ ಗುರುಬಲದ ವಿಚಾರಕ್ಕೆ ನಾವು ವಾಪಸ್ ಬರೋದಾಯ್ತು ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ಎಲ್ಲಾ ಒಂದು ರಾಶಿಗಳನ್ನು ಲೆಕ್ಕಾಚಾರ ಮಾಡಿದಾಗ 12 ರಾಶಿಗಳಿಗೂ ಈ ವರ್ಷ ಕೆಲ ರಾಶಿಗಳು ಗುರುಬಲವನ್ನ ಕಳೆದುಕೊಳ್ತಾ ಇದ್ದೀರಿ, ಇನ್ನಷ್ಟು ಕೆಲವು ರಾಶಿಗಳು ಗುರುಬಲವನ್ನ ಪಡ್ಕೋತಾ ಇದ್ದೀರಾ. ತುಲಾ ರಾಶಿಯವರಿಗೆ 2026ರ ಗುರುಬಲ ಯಾವ ರೀತಿಯಾಗಿದೆ ಅಂತ ನೋಡೋಗಾಯ್ತು ಅಂತ ಹೇಳಿದ್ರೆ, 9ನೇ ಮನೆಗೆ ಬಂದಿದ್ದಂತಹ ಗುರುವು ನಿಮಗೆ ಗುರುಬಲವನ್ನ ಕೊಟ್ಟಿದ್ದ. ಈಗ 10ನೇ ಮನೆಗೆ ಹೋದಾಗ ಮಧ್ಯಮ ಫಲಗಳನ್ನ ಕೊಡ್ತಾನೆ. ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇದ್ದಂತಹ ದೃಷ್ಟಿಯಿಂದ ತಪ್ಪಿಸ್ಕೊಂಡಿದ್ದೀರಿ. ಆದರೆ ಗುರುಬಲ ನಿಮ್ಗೆ ಮಧ್ಯಮದ ಫಲಗಳನ್ನ ಕೊಡ್ತಾನೆ. ಮಧ್ಯಮದ ಫಲಗಳು ಅಂತ ಹೇಳಿದ್ರೆ ಸ್ವಲ್ಪ ಲಾಭ ಮತ್ತು ಸ್ವಲ್ಪ ನಷ್ಟದ ರೀತಿಯಾಗಿರ್ತಕ್ಕಂತಹ ಫಲಗಳನ್ನ ಕೊಡ್ತಕ್ಕಂಥದ್ದು. ಏನೇನ್ ನಡಿಬಹುದು ಗುರುಬಲದಿಂದ, ಏನೇನ್ ಆಗಬಹುದು ಅಂತ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಗುರುವು 10ನೇ ಮನೆಗೆ ಬರ್ತಾ ಇದ್ದಾನೆ, ಜೊತೆಗೆ 12 ವರ್ಷಗಳ ನಂತರ ತನ್ನ ಉಚ್ಚ ಕ್ಷೇತ್ರವಾಗಿದೆ. ಈ 10ನೇ ಮನೆಗೆ ಬಂದಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಹಿಂದು ಮುಂದು ಆಗ್ತಕ್ಕಂಥದ್ದು. ಇಷ್ಟು ದಿನ ಏನ್ ಸ್ಪೀಡ್ ಆಗಿ ನಡೀತಾ ಇತ್ತು ಅಥವಾ ಇಷ್ಟು ದಿನ ನಿಮ್ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು, ಎಲ್ಲೋ ಒಂದ್ ಕಡೆ ಮೊಟಕಾಗುವ ಸಾಧ್ಯತೆಗಳಿರುತ್ತವೆ. ಸಣ್ಣ ಪುಟ್ಟ ಏರುಪೇರುಗಳು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ವಿರಸಗಳು, ಮೇಲಧಿಕಾರಿಗಳೊಟ್ಟಿಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಮಾತುಕತೆಗಳು ಹಳಿ ತಪ್ಪತಕ್ಕಂಥದ್ದು, ನಿಮ್ಮಿಬ್ಬರ ಆ ವೇವ್ ಲೆಂತ್ಗಳು ಮಿಸ್ ಮ್ಯಾಚ್ ಆಗ್ತಕ್ಕಂಥದ್ದು ಆಗುವ ಸಾಧ್ಯತೆಗಳಿದ್ದಾವೆ. ಅದಾದ ನಂತರ ಇನ್ನೇನ್ ಕೆಡಕಾಗಬಹುದು
ತುಲಾ ರಾಶಿಯವರಿಗೆ ಅಂತ ಹೇಳಿದ್ರೆ ಬೇರೆ ಇನ್ಯಾವುದೇ ರೀತಿಯಲ್ಲಿ ಅಂತಹ ದೊಡ್ಡ ಮಟ್ಟದ ಕೆಡುಕು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಶುಭ ರೀತಿಯಾಗಿರ್ತಕ್ಕಂತಹ ತನ್ನ 5ನೇ ದೃಷ್ಟಿಯಿಂದ ನಿಮ್ಮ ಧನಸ್ಥಾನದ ಮೇಲೆ ವೀಕ್ಷಣೆ ಬರ್ತಾ ಇದೆ. ಧನಾಧಿಪತಿಯು ಕುಜ ಮತ್ತು ಕುಜನು ಶನಿ ಜೊತೆಗೆ ಸಂಯೋಗ ಇದ್ದೆಲ್ಲ ಬಿಟ್ಟು ಹೊರಗಡೆ ಬಂದು ಈಗ ಒಂದ್ ಒಳ್ಳೆ ಸ್ಥಿತಿನಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅದು ನಿಮ್ಗೆ ಏನ್ ಮಾಡ್ತದೆ ಅಂದ್ರೆ ಧನಾಧಿಪತಿಯು ಸುಸ್ಥಿತಿನಲ್ಲಿದ್ದಾಗ ಜೊತೆಗೆ ಧನಸ್ಥಾನದ ಮೇಲೆ ಗುರುವಿನ ಅನುಗ್ರಹ ಉಂಟಾಗ್ತಾ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿಗಳು ಚೆನ್ನಾಗಾಗ್ತಕ್ಕಂಥದ್ದು, ಹಳೆ ಇನ್ವೆಸ್ಟ್ಮೆಂಟ್ಗಳಿಂದ ಲಾಭಗಳು ಬರ್ತಕ್ಕಂಥದ್ದು, ನಿಮ್ಮ ಒಂದಷ್ಟು ಕನಸುಗಳು ಸಾಕಾರವಾಗ್ತಕ್ಕಂಥದ್ದು ಈ ರೀತಿಯಾಗಿ ಆಗತ್ತೆ. ಜೊತೆಗೆ ವಿದ್ಯಾಸ್ಥಾನವೂ ಸಹ ಹೌದು, ವಿದ್ಯೆನಲ್ಲಿ ಪ್ರಗತಿಗಳು ಉಂಟಾಗತ್ತೆ. ವಿದ್ಯಾರ್ಥಿಗಳು ಏನಾದ್ರೂ ಎಕ್ಸಾಮ್ಗಳು ಬರೆದು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ರೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ರಿಸಲ್ಟ್ಗಳು ಬರ್ತಕ್ಕಂಥದ್ದು. ಈಗಾಗ್ಲೇ ವಿದ್ಯಾಭ್ಯಾಸ ನಿಂತು ಪುನಃ ಶುರು ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಸಹ ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂತಹ ವಾತಾವರಣ ಅಂತ ಹೇಳಬಹುದು. ಈಗಾಗ್ಲೇ ಯಾವ್ದಾದ್ರು ಎಕ್ಸಾಮ್ಗಳನ್ನ ಬರೆದು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾಗಿರ್ತಕ್ಕಂತಹ ವಾತಾವರಣ ಇರುತ್ತೆ. ಸೊ ಅತ್ಯುತ್ತಮವಾದ ವಾತಾವರಣ ವಿದ್ಯಾರ್ಥಿಯ ಜೀವನಕ್ಕೆ ಇರ್ತದೆ. ಅದೇ ರೀತಿಯಾಗಿ ನಿಮ್ಮ ಚತುರ್ಥ ಸ್ಥಾನದ ಮೇಲೆ ದೃಷ್ಟಿ ಬರ್ತಾ ಇದೆ. ಚತುರ್ಥ ಸ್ಥಾನದ ಮೇಲೆ ದೃಷ್ಟಿ ಬರ್ತಾ ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳ ಚೇತರಿಕೆ ಕಂಡು ಬರುವಂತದ್ದು, ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದಂತಹ ಗೊಂದಲಗಳ ನಿವಾರಣೆ ಆಗ್ತಕ್ಕಂಥದ್ದು, ಒಂದ್ ಹಂತಕ್ಕೆ ಎಲ್ಲೋ ಒಂದ್ ಕಡೆ ನಿಮ್ಮ ಜೀವನದಲ್ಲಿ ಆಸ್ತಿಯ ಮುಖಾಂತರವಾಗಿ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಏನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸುಖಸ್ಥಾನದ ಮೇಲೆ ದೃಷ್ಟಿ, ಸುಖಸ್ಥಾನಾಧಿಪತಿಯೋ ಷಷ್ಠದಲ್ಲಿ ಇರುವಂತದ್ದು ನಿಮಗೆ ಒಂದಷ್ಟು ಒಳ್ಳೆಯ ಪರಿಣಾಮಗಳನ್ನೇ ಕೊಡುತ್ತೆ. ಗುರುಬಲವಿಲ್ಲದೆ ಇದ್ರು ಅರ್ಧ ಗುರುಬಲವಿರ್ತಕ್ಕಂತಹ ವರ್ಷ. ಅದಾದ ನಂತರ 6ನೇ ಮನೆ ಮೇಲೂ ದೃಷ್ಟಿ, ಗುರುವಿನ 9ನೇ ದೃಷ್ಟಿ ನಿಮ್ಮ 6ನೇ ಮನೆ ಮೇಲೆ ಬರ್ತಾ ಇರೋದ್ರಿಂದ ನಿಮಗೆ ಹಲವಾರು ರೀತಿಯಲ್ಲಿ ಒಳ್ಳೆಯ ವಿಧವಾದಂತಹ ಆರೋಗ್ಯದ ಚೇತರಿಕೆ ಕಂಡು ಬರತಕ್ಕಂಥದ್ದು. ಹೇಳಿದ ಹಾಗೆ ಕೆಲ ಸಣ್ಣ ಪುಟ್ಟ ಗೊಂದಲಗಳಿದ್ದಾವೆ, ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಗುರುಬಲ ಹೋಗ್ತಿದೆ ಅಂತ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೆಲಸ ಕಾರ್ಯಗಳಲ್ಲಿ ಒಂದ್ ಸ್ವಲ್ಪ ಮೇಲೆ ಕೆಳಗೆ ಆಗುವ ಸಾಧ್ಯತೆಗಳಿರುತ್ತೆ, ಅದಕ್ಕೇನು ಯೋಚನೆ ಮಾಡೋದು ಬೇಡ. ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026 ಅಧಿಕ ಮಾಸದ ಪೌರ್ಣಮಿ ತಿಥಿಯಂದು ಮಾಡ್ತಾ ಇರತಕ್ಕಂತಹ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ಗುರುವಿನ ಅನುಗ್ರಹಕ್ಕೆ ಪಾತ್ರವಾಗಿ, ಗುರುವಿನ ಅನುಗ್ರಹ ಯಾಕಪ್ಪ ಬೇಕು ಅಂತ ಹೇಳಿದ್ರೆ 31ನೇ ತಾರೀಕು 5ನೇ ತಿಂಗಳು 2026 ಶುಭ ಪೌರ್ಣಮಿಯ ದಿವಸ, ಅದರಲ್ಲೂ ಅಧಿಕ ಮಾಸದಲ್ಲಿ ಬಂದಿರುವಂತಹ ಪೌರ್ಣಮಿ. ಅದಾದ ಮರು ದಿವಸವೇ ವಿಶೇಷವಾಗಿ ಗುರುವಿನ ಸ್ಥಾನ ಬದಲಾವಣೆ ಆಗ್ತಾ ಇದೆ. ಜೊತೆಗೆ ಯಮುನಾ ನದಿಯು ಪುಷ್ಕರವಾಗ್ತಾ ಇದೆ. ಹಾಗಾಗಿ ಯಮುನಾ ನದಿಯ ಪುಷ್ಕರ ಸ್ನಾನದ ಫಲ, ನಿಮ್ಮ ಗುರುವಿನ ಸ್ಥಾನ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಆಗಬಹುದಾಗಿರ್ತಕ್ಕಂತಹ ಏರಿಳಿತಗಳ ಸಮಸ್ಯೆಗಳ ನಿವಾರಣೆಗಾಗಿ ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಕೇವಲ ಗೋಚಾರದಲ್ಲಿರ್ತಕ್ಕಂತಹ ಗುರುವಿನ ಸ್ಥಾನದ ಬದಲಾವಣೆಗೆ ಮಾತ್ರ ಅಲ್ಲ, ನಿಮ್ಮ ಜನ್ಮ ಜಾತಕದಲ್ಲಿರ್ತಕ್ಕಂತಹ ತೊಂದರೆ ತಾಪತ್ರೆಗಳ ನಿವಾರಣೆಗಾಗಿಯೂ ಸಹ ಈ ಒಂದು ಗುರು ಮಹಾಯಾಗ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳೋದು ಮರಿಬೇಡಿ. ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ನೇರವಾಗಿ ಬನ್ನಿ. ಕೆಲವೊಬ್ರಿಗೆ ಬರೋಕ್ ಸಾಧ್ಯ ಆಗದೆ ಇದ್ರೆ ಪ್ರಸಾದವನ್ನ ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೀವಿ. ಆನ್ಲೈನ್ ನಲ್ಲಿ ಯಾರು ಬುಕ್ ಮಾಡ್ಕೊಂಡಿರ್ತೀರ ಅವ್ರಿಗೆ ಆನ್ಲೈನ್ ನ ಮುಖಾಂತರವಾಗಿ ಅಂದ್ರೆ ಕೊರಿಯರ್ ಮುಖಾಂತರವಾಗಿಯೇ ನಾವು ಪ್ರಸಾದವನ್ನ ಕಳಿಸುವಂತಹ ವ್ಯವಸ್ಥೆಯನ್ನ ಮಾಡ್ತೇವೆ. ಯಾರು ನೇರವಾಗಿ ಅಲ್ಲಿ ಬರ್ತೀರೋ ಅಲ್ಲಿ ನೇರವಾಗಿ ಬಂದಂತ ಅಲ್ಲೇ ಬುಕ್ ಮಾಡ್ಕೊಂಡಂಥವ್ರಿಗೆ ಅಲ್ಲಿಯೇ ಪ್ರಸಾದದ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಗುರು ಮಹಾಯಾಗದ ವಿಶೇಷವಾಗಿ ನಿಮ್ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಗುರು ಕವಚವನ್ನ ಮತ್ತು ಅಕ್ಷತಾ ಪ್ರಸಾದವನ್ನ ಕೊಡ್ತೀವಿ. ಗುರು ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಅಕ್ಷತ ಪ್ರಸಾದವನ್ನ ನೀವು 2 ಭಾಗಗಳನ್ನಾಗಿ ಮಾಡಿಕೊಂಡು ಒಂದು ಭಾಗವನ್ನ ನಿಮ್ಮ ದೇವರ ಮನೆಯಲ್ಲಿ ಇಟ್ಟಿರ್ಬೇಕು, ಇನ್ನೊಂದು ಭಾಗವನ್ನ ಸದಾ ನಿಮ್ಮ ಜೊತೆ ಇಟ್ಕೊಂಡಿರ್ಬೇಕು. ಇದರಿಂದ ಗುರುವಿನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಉಂಟಾಗ್ತದೆ. ಇದರ ಶುಲ್ಕ 800 ರೂಪಾಯಿಗಳಿರುತ್ತೆ. ಬೇಕು ಅಂದವರು ಆನ್ಲೈನ್ ಮುಖಾಂತರವಾಗಿ ಬುಕ್ ಮಾಡ್ಕೊಳ್ಬಹುದು. ಸಾಧ್ಯವಿರುವಂತಹವರು ನೇರವಾಗಿ ಯಾಗದ ಸ್ಥಳಕ್ಕೆ ಬಂದು ನೀವು ಅಲ್ಲಿ ವಿಶೇಷವಾಗಿ ಪೂಜಾಗಳನ್ನ ಮಾಡಬಹುದು. ನಮ್ಮ ಜನಕ್ಕೆ ಇನ್ನೂ ಒಂದಷ್ಟು ಅನುಮಾನ ಇದೆ, ಗುರುಗಳೇ ಬುಕ್ ಮಾಡ್ಕೊಳ್ಳೋರು ಮಾತ್ರನೇ ಬರಬೇಕಂದ್ರೆ ಖಂಡಿತವಾಗಿಯೂ ಅಲ್ಲ. ಯಾರು ಬೇಕಾದ್ರೂ ಇದಕ್ಕೆ ಬಂದು
ವಾಲಂಟಿಯರ್ ಆಗಿ ಸೇವೆ ಮಾಡಕ್ ಬರ್ತೀವಿ ಎಂದವರು ಸಹ ಆರಾಮವಾಗಿ ಬಂದು ನಿಮ್ ಕೈಲಾದ ಭಗವಂತನ ಸೇವೆ ಮಾಡಿ ಹೋಗಿ. ಖಂಡಿತ ನಿಮಗೂ ಒಳ್ಳೇದಾಗ್ಲಿ ಅಂತ ನಾವು ಹರಸಿ ಹಾರೈಸ್ತೀವಿ. ಭಗವಂತನ ಕೃಪೆ ಉಂಟಾಗ್ತದೆ. ಇನ್ನು 12 ವರ್ಷಗಳ ನಂತರ ಯಮುನಾ ನದಿಯು ಪುಷ್ಕರವಾಗ್ತಾ ಇರೋದ್ರಿಂದ ಈ ಯಾಗಕ್ಕೆ ಯಾರೆಲ್ಲ ಬರ್ತೀರಾ ಅವರಿಗೆ ಯಮುನಾ ನದಿ ತೀರ್ಥವನ್ನ ನಾವು ಕೊಡ್ತಾ ಇದ್ದೇವೆ. ಯಮುನಾ ನದಿ ತೀರ್ಥವನ್ನ ಕೊಡೋದ್ರಿಂದಾಗಿ ಯಮುನಾ ನದಿ ಪುಷ್ಕರವಾಗುತ್ತೆ. ಆ ಪುಷ್ಕರ ತೀರ್ಥವನ್ನ ನೀವು ನಿಮ್ಮ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಆ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಿದ ಒಂದು ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಈ 12 ವರ್ಷಗಳಿಗೆ ಒಮ್ಮೆ ನಡೀತಾ ಇರತಕ್ಕಂತಹ ಈ ವಿಶೇಷವಾದ ಯಮುನಾ ನದಿ ಪುಷ್ಕರ ಸ್ನಾನ, ನಾವು ಯಮುನಾ ತೀರಕ್ಕೆ ಹೋಗಕ್ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರುವಂತವ್ರು 31ನೇ ತಾರೀಕು ಯಾಗ ನಡೆಯುವಂತಹ ಸ್ಥಳಕ್ಕೆ ಬಂದು ನೀವು ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರವಾಗಿ ಸಾಧ್ಯ ಇರುವಂತವ್ರು ಹೋಮಕ್ಕೆ ನೆರವಾಗಿ, ಇಲ್ಲದೆ ಇದ್ರೆ ಕಡೇ ಪಕ್ಷ ಬಂದು ಆ ಯಮುನಾ ತೀರ್ಥವನ್ನಾದ್ರೂ ತಗೊಂಡು ನೀವು ಹೋಗಿ ನೆಕ್ಸ್ಟ್ 2ನೇ ತಾರೀಕಿನಿಂದ ಒಟ್ಟಾರೆ 1 ವಾರಗಳ ಕಾಲ ವಿಶೇಷವಾಗಿ ಪುಷ್ಕರದ ಸಮಯ ಇರುತ್ತೆ. ಆ ಸಮಯದಲ್ಲಿ ನೀವು ಸ್ನಾನದ ನೀರಿಗೆ ಆ ಯಮುನಾ ತೀರ್ಥವನ್ನು ಹಾಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ತದೆ. ಇನ್ನು ಯಾಗ ನಡೆಯುವಂತಹ ಸ್ಥಳ ಯಾವುದು ಅಂತ ತುಂಬಾ ಜನ ಕೇಳ್ತಾನೆ ಇದ್ದಾರೆ. ಬೇರೆ ಇನ್ಯಾವುದು ಅಲ್ಲ, ನಮ್ಮ ಆಶ್ರಮ ಆಗ್ತಾ ಇರುವಂತಹ ಸ್ಥಳವು ಮತ್ತು ನಮ್ಮ ಆಶ್ರಮದಲ್ಲಿಯೇ ಈ ವಿಶೇಷವಾಗಿರ್ತಕ್ಕಂತಹ ಗುರು ಮಹಾಯಾಗ ಮಾಡ್ತಾ ಇರತಕ್ಕಂಥದ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದ ಆಶ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದವರು ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ತುಲಾ ರಾಶಿಯವರ ಗುರುಬಲ 2026ರ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.